ಹಲೋ ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ಆ, ಗೌಡ್ಗೆರೆ ಚಾಮುಂಡಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿ ಬಸವಣ್ಣ ಇದೆಯಲ್ಲ, ಅಲ್ಲಿ ನಾನು ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಡು ಅದನ್ನು ಮುಟ್ಟಿ ನಮಸ್ತೆ ಮಾಡಿಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ಅದ್ಭುತವಾಗಿದೆ. ಅದು ಅದರಿಂದ ನಾವೀಗ ನೋಡಿ ದೇವಸ್ಥಾನ ರೀಚ್ ಆಗಿದ್ದೀವಿ. ನಾವು ಹೋಗಿರೋದು ಟೂ ವೀಲರಲ್ಲಿ. ನಾವು ನಮ್ಮ ಬ್ಯಾಂಗ್ಳೂರಿಂದ ನಾವು ಹೊರಟಿರೋದು. ನಮಗೆ ತುಂಬ ಹತ್ತಿರ ಆಗೋದು ಅಂದರೆ ಚನ್ನಪಟ್ಟಣಕ್ಕೆ ಬಂದುಬಿಡಿ. ಚನ್ನಪಟ್ಟಣದಿಂದ ನಿಮಗೆ ಅಲ್ಲಿ ಯಾರನ್ನಾದರೂ ಕೇಳಿದ್ರೆ ಹೇಳ್ತಾರೆ ಗೌಡ್ಗೆರೆಗೆ ಹೋಗೋ ರೋಡ್ ಯಾವುದು ಅಂತ. ಇಲ್ಲಿ ಲೊಕೇಶನ್ ಹಾಕ್ಕೊಂಡು ಹೋಗ್ಬೋದು ನೀವು. ಲೊಕೇಶನ್ ಹಾಕ್ಕೊಂಡು ಹೋಗಿ ತುಂಬಾ ಈಸಿ ಆಗುತ್ತೆ. ನಿಮಗೆ ಚನ್ನಪಟ್ಟಣದಿಂದ ತುಂಬಾ ಹತ್ತಿರ ಆಗುತ್ತೆ. ನಿಮಗೆ ಗೊತ್ತೇ ಆಗಲ್ಲ. ಒಂದೇ ರೂಟು, ಬ್ಯಾಂಗ್ಳೂರಿಂದ ನಿಮಗೆ ಒಂದೇ ರೋಡಲ್ಲಿ ಆರಾಮಾಗಿ ಬರ್ಬೋದು. ತುಂಬ ಹಿಂಸೆ ಅನಿಸೋದೇ ಇಲ್ಲ. ನೋಡಿ, ಪೂಜೆ ಸಾಮಾನು ಇಲ್ಲಿ 100 ರೂಪಾಯಿ ಪೂಜೆ ಸಾಮಾನು ತೊಗೊಂಡಿರೋದು. ಮತ್ತು ಕಾಯಿ ಕಟ್ಟಬೇಕು ಅಂತ ಅಂದರೆ ಕಾಯಿನೂ ಕಟ್ಬೋದು. ನೋಡಿ, ಇಲ್ಲಿ ಒಂದು ನಾವೇನಾದ್ರೂ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಈ ಕಾಯಿನ ಕಟ್ಟಿದ್ರೆ ಪರಿಹಾರ ಆಗುತ್ತೆ ಅನ್ನೋದು ಇಲ್ಲಿ ವಾಡಿಕೆ. ಹಂಗಾಗಿ ನಾವು ಕಟ್ಟಬೇಕು ಅಂದರೆ ತುಂಬಾ ಕಾಯಿಗಳನ್ನ ಕಟ್ಬೋದು. ನೋಡಿ, ಸಾವಿರಾರು ಗಟ್ಟಲೆ ಕಾಯಿಗಳು ಇದ್ದಾವೆ. ನಾವು ನೋಡಿ, ಅದು ಇನ್ನೊಂದೇನು ಅಂದರೆ ಕಾಯಿ ಕಟ್ತೀನಿ ಅಂದರೆ ಒಂದೇ ದಿನಕ್ಕೆ ಕಟ್ಟೋಕ್ಕಾಗಲ್ಲ. ಒಂದು 9 ವಾರ 7 ವಾರ ಈ ಥರ ಕಟ್ಟಬೇಕಾಗತ್ತಂತೆ. ಅಲ್ಲಿಂದ ನಾವು ದೇವ್ರ ದರ್ಶನ ಮಾಡೋಕ್ಕೆ ಒಂದಷ್ಟು ಉದ್ದ ಕ್ಯೂ ನಿಂತಿತ್ತು. ಅಲ್ಲಿಗೆ ಹೋದೋ. ಸಾವಿರಾರು ಗಟ್ಟಲೆ ಕಾಯಿಗಳು ನೋಡಿ ಎಷ್ಟು ಜನ ಕಟ್ಟಿದ್ದಾರೆ ಅಂತ. ಅಲ್ಲಿಂದ ಕಟ್ಟಿರೋಂಥ ಕಾಯಿಗಳನ್ನ ನೋಡಿದ್ರೆ ಈ ದೇವಿನ ಶಕ್ತಿ ಏನು ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ನಾವು ಹೋಗಿದ್ದು ಸೋಮವಾರ, ಹಂಗಾಗಿ ಜಾಸ್ತಿ ರಶ್ ಇರಲಿಲ್ಲ. ಸ್ವಲ್ಪ ರಶ್ ಇತ್ತು, ಅಷ್ಟೇನು ರಶ್ ಇರಲಿಲ್ಲ. ನೋಡಿ, ತುಂಬ ಜನ ಕಾಯಿ ಕಟ್ತಾ ಇದ್ದಾರೆ. ನಿಮಗೆ ತುಂಬಾ ಕಟ್ಟಬೇಕು ಅನ್ನೋ ಶಕ್ತಿ ಇರೋರಿಗೆ, ಧೈರ್ಯ ಇರೋರಿಗೆ ಕಟ್ಬೋದು. ಏಕೆಂದರೆ 7 ವಾರ ಬಂದು ಕಟ್ಟಲೇಬೇಕು. ಆಗ ನಮ್ಮ ಕಷ್ಟಗಳು ಪರಿಹಾರ ಆಗೋದಂತೆ. ಮತ್ತು ಇಲ್ಲಿ ಬಸವಣ್ಣ ಇದೆ ನೋಡಿ. ಬಸವಣ್ಣನಿಗೆ ನಾವು ಒಂದು ನಮಸ್ಕಾರ ಮಾಡಿಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಹೋಗೋಣ ಬನ್ನಿ. ಇಲ್ಲಿ ನಾವು ಚಾಮುಂಡಮ್ಮಂದು ವಿಗ್ರಹ ಇದೆ, ಒಂದಷ್ಟು ನೋಡಿಕೊಂಡು ತುಂಬ ಅದ್ಭುತವಾದಂತಹ ದೇವಸ್ಥಾನ. ನಿಮಗೆ ಬರಬೇಕು ಅಂದರೆ ಅದ್ಭುತವಾಗಿ ಬಸ್ಸಲ್ಲೇ ಬರ್ಬೋದು. ಟೂ ವೀಲರಲ್ಲಿ ಬರೋಕ್ಕಾಗಲ್ಲ ಅನ್ನೋರು ಬಸ್ಸಲ್ಲೇ ಬೇಕಾದರೂ ಬರ್ಬೋದು. ತುಂಬ ಬಸ್ಗಳು ಇದ್ದಾವೆ. ಮದ್ದೂರಿಗೆ ಬಂದರೆ ಮದ್ದೂರಲ್ಲಿ ತುಂಬ ಬಸ್ಸು ಇದ್ದಾವೆ. ಒಳಗಡೆನೇ ದೇವಸ್ಥಾನದ ಹತ್ರನೇ ಒಳಗಡೆನೇ ಬರ್ತವೆ. ನಾನು ಚನ್ನಪಟ್ಟಣದಿಂದ ಬಂದಿರೋದ್ರಿಂದ ಆದರೆ ನೋಡ್ತಾ ಇದ್ದರೆ ಇನ್ನೂ ಒಂದಷ್ಟು ಹೊತ್ತು ನೋಡ್ಬೋದು ಅನ್ನೋಷ್ಟು ಅದ್ಭುತವಾಗಿ ಇದೆ. ನಾವು ನೋಡಿಕೊಂಡು ಮತ್ತು ಇಲ್ಲಿ ಬೆಳಿಗ್ಗೆಯಿಂದ ಹಿಡಿದು ಸಾಯಂಕಾಲದವರೆಗೂ ಊಟ ಇದೆ. ಅದ್ಭುತವಾದಂತಹ ಊಟ ತಿಂದ್ಕೊಂಡು ಹೋಗ್ಬೋದು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಸುರಂಗ ಮಾರ್ಗ ಥರ ಇದೆಯಲ್ಲ, ಇದರೊಳಗಡೆ ಹೋಗಿ ನಾವು ಒಳಗಡೆ ಎಲ್ಲ ತುಂಬಾ ನಮಗೆ ತಿಳಿಸಿ ಹೇಳ್ಕೊಡೋ ಅಂಥ ಜಾಗ ಅಂತೆ ಅದು. ಒಳಗಡೆ ಹೋದರೆ 50 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ಒಳಗಡೆ ಹೋಗಿ ನೋಡಿಕೊಂಡು ಬರ್ಬೋದು. ನಿಮಗೆ ಮೈಸೂರಿಂದನೂ ಬರ್ಬೋದು, ಮತ್ತು ಕೆಂಗೇರಿಯಿಂದ ಬಸ್ಸಲ್ಲಿ ಬರ್ಬೋದು. ಕೆಂಗೇರಿಯಿಂದ ಡೈರೆಕ್ಟಾಗಿ ಬಸ್ಸು ಇದೆಯಂತೆ. ಬರೋರು ಬರ್ಬೋದು. ಆದರೆ ನನಗೆ ಅದು ಕೆಂಗೇರಿಯಲ್ಲಿ ಬಸ್ ಇದೆ ಅಂತ ಹೇಳಿತ್ತು. ನಮಗೆ ಗೊತ್ತಿರೋರೊಬ್ಬರು ಹೋಗಿ ಬಂದ್ರಂತೆ. ಅವರು ನನಗೆ ಹೇಳಿರೋದು. ನಾವು ಬಂದಿರೋದು ಟೂ ವೀಲರಲ್ಲಿ ಆಗಿರೋದ್ರಿಂದ ಬಸ್ಸು ಯಾವ ಕಡೆಯಿಂದ ಏನಿದೆ ಅನ್ನೋದು ನಮಗಷ್ಟು ಗೊತ್ತಿಲ್ಲ. ನಿಮಗೆ ಅಂತ ಈ ದೇವಸ್ಥಾನದಲ್ಲಿ ಎಷ್ಟು ರಾಶಿ ಇದೆ ಅಂದರೆ ತೆಂಗಿನಕಾಯಿ ತುಂಬಾ ಇದೆ. ತುಂಬ ಅಂದರೆ ತುಂಬ ಇದೆ. ಇಲ್ಲಿ ಮಕ್ಳು ಕರ್ಕೊಬಂದಿದ್ರೆ ನಮಗೆ ಮಕ್ಳಿಗೆ ಹಾಲು ಕುಡ್ಸೋಕ್ಕೆ ಕಷ್ಟ, ಏನಪ್ಪ ಮಾಡೋಣ ಅನ್ನೋರು ಅದ್ಭುತವಾದಂತಹ ರೂಮ್ ಇದೆ. ಅಲ್ಲಿ ಹಾಲು ಕುಡಿಸ್ಬೋದು. 24 ಗಂಟೆ ಟೈಮ್ ಅಂದರೆ 24 ಗಂಟೆನೂ ಊಟ ಉಂಟಂತೆ ಇಲ್ಲಿ. ಆರಾಮಾಗಿ ನಾವು ಊಟ ಮಾಡಿಕೊಂಡು ನೆಮ್ಮದಿಯಾಗಿ ಹೋಗ್ಬೋದು. ಅಂದರೆ ಸ್ವಲ್ಪ ಸಂಡೇ ಆದರೆ ಮಾತ್ರ ಸ್ವಲ್ಪ ರಶ್ ಇರುತ್ತೆ. ಇನ್ನು ಸೋಮವಾರ ಅಷ್ಟೊಂದು ರಶ್ ಇರಲ್ಲ. ಆರಾಮಾಗಿ ನೋಡಿಕೊಂಡು ಬರ್ಬೋದು. ಮತ್ತು ನನಗೆ ಏನು ಗೊತ್ತಿದೆಯೋ ಅಷ್ಟನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಂದರೆ ನನಗೆ ಏನು ತಿಳ್ಕೊಂಡಿದ್ದೀನೋ ಅಷ್ಟನ್ನು ನಾನು ಹೇಳ್ತಾ ಇದ್ದೀನಿ. ನೀವು ಹೋಗೋದಿದ್ರೆ ಹೋಗಿ ತಿಳ್ಕೊಂಡು ಬನ್ನಿ. ತುಂಬಾ ಅದ್ಭುತವಾಗಿದೆ.
ಮತ್ತು ನಮಗೆ ಯಾರೂ ಪೂಜೆ ಮಾಡಿ ಕೊಡಲ್ಲ. ನಾವಿಲ್ಲೇ ಉಪ್ಪು ಹಾಕಿದ್ದಾರೆ ನೋಡಿ, ಅಲ್ಲಿ ಹೋಗಿ ಪೂಜೆ ಮಾಡ್ಕೋಬೋದು. ಉಪ್ಪು ಹಾಕಿರೋ ಜಾಗದಲ್ಲಿ ಹೋಗಿ ನಾವು ಪೂಜೆ ಮಾಡಿಕೊಂಡು ಬರ್ಬೋದು. ನಾವೇ ಪೂಜೆ ಮಾಡ್ಕೋಬೇಕಾಗುತ್ತೆ ನೋಡಿ. ಊಟ ನಮಗೆ ಬಿಸಿ ಬಿಸಿ ಊಟ ಆರಿದೆ ಅನ್ನೋದೇ ಇಲ್ಲ, ಬಿಸಿ ಬಿಸಿ ಊಟ ಸಿಗುತ್ತೆ. ಆರಾಮಾಗಿ ನಾವು ತಿಂದ್ಕೊಂಡು ಬರ್ಬೋದು. ಪಾಯಸ, ಬೂಂದಿ, ಅನ್ನ, ಸಾಂಬಾರು, ಮಜ್ಜಿಗೆ, ರಸಮು ಇಷ್ಟು ಕೊಡ್ತಾರೆ. ಸಾಕು, ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನೆಮ್ಮದಿಯಾಗಿ ಬರ್ಬೋದು. ತುಂಬ ಚೆನ್ನಾಗಿತ್ತು. ತಿಳಿದಿರೋಷ್ಟು ನಾನು ಹೇಳಿದ್ದೀನಿ. ಅದೇ ಸೋಮವಾರ ಆದಮೇಲೆ ಮಂಗಳವಾರ ವೈಕುಂಠ ಏಕಾದಶಿ ಇತ್ತಲ್ಲ, ಅದು ದೇವಸ್ಥಾನಕ್ಕೆ ಬಂದಿತ್ತು. ತುಂಬಾ ಅದ್ಭುತವಾಗಿ ಮಾಡಿದರು. ವೈಕುಂಠ ಏಕಾದಶಿ ಅಂತ ಸಖತ್ತಾಗಿತ್ತು ದೇವಸ್ಥಾನ. ಹಾಗೆಯೇ ನಿಮಗೆ ನೋಡೋಣ ಒಂದಿಷ್ಟಿರಲಿ ಅಂತ ಕ್ಲಿಪ್ಪಿಂಗ್ ತೊಗೊಂಡೆ. ನಾನು ಅಪ್ಲೋಡ್ ಮಾಡೋದೊಂದು ಸ್ವಲ್ಪ ಟೈಮ್ ಆಗೋಯಿತು, ಸ್ವಲ್ಪ ಬ್ಯುಸಿ ಇರೋದ್ರಿಂದ ಹಾಕೋಕ್ಕೆ ಆಗಿರಲಿಲ್ಲ. ನಾನು ಅದಕ್ಕೆ ಇವಾಗ ಅದನ್ನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ರಶ್ ಇತ್ತು, ಆದರೆ ಬೇಗ ಬೇಗ ಬಿಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ದೇವಸ್ಥಾನ.